ಗಣ್ಯರಿಂದ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಚಿಕ್ಕಮಗಳೂರು ಭಾರತೀಯ ಸಂಚಾರ ನಿಗಮದಿಂದ ಅಂಬೇಡ್ಕರ್ ಜಯಂತಿ ಆಚರಣೆ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬಿಎಸ್ಎನ್ಎಲ್ ಡಿಜಿಎಂ ಬಾಲಾಜಿ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಹಾಗೂ ನಮ್ಮ ಬಿಎಸ್ಎನ್ಎಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಬಾಬಾ ಸಾಹೇಬ್ ಇನ್ಸ್ಟಿಟ್ಯೂಷನ್ ಎಂದು ಹೇಳಲಾಗಿತ್ತು ಎಂದು ಹೇಳಿದರು. Then one more thing, the individual leaders, we have to adapt what point we can take it from the individual itself. That is important. Even one of the important things with respect to Ambedkar is what he told initially itself is he observed what is this surrounding, where they are lagging. So he decided himself that I want to become a good educationist. Now even if you take, sir, how many degrees you have, if you ask, they will tell 1 or 2 like that. But he got almost 32 degrees. That is one thing. And second thing is, now if you ask Rajesh how many days you are sleeping, you will tell almost 12 hours. Okay, just an example only, Rajesh, don't mistake. So, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಭೂಮಿಕಾ ಟಿವಿ ವ್ಯವಸ್ಥಾಪಕರಾದ ಅನಿಲ್ ಆನಂದ್ ರವರು ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಕೇವಲ ಸಂವಿಧಾನವನ್ನು ಮಾತ್ರ ನೀಡದೆ ಕಾನೂನು ಮಂತ್ರಿಗಳಾದ ಸಂದರ್ಭದಲ್ಲಿ ಹಲವು ಕಾನೂನುಗಳನ್ನು ಜಾರಿಗೆ ತಂದು ನೊಂದವರ ಪಾಲಿಗೆ ಬೆಳಕಾದ ಆದರ್ಶ ವ್ಯಕ್ತಿ ಎಂದು ತಿಳಿಸಿದರು. ಬಹಳಷ್ಟು ಹೋರಾಟಗಳು, ಸಂಘಟನೆ, ಶಿಕ್ಷಣ, ಸಂಘಟನೆ, ಹೋರಾಟ ಅಂತೇಳಿ ಅದು 100% ಬೇಕು. ನಾವು ಶಿಕ್ಷಣ ಮೇಲೆ ನಮಗೆ ಏನು ಬೇಕು, ನಮ್ಮ ಒಂದು ಇದನ್ನು ಕಟ್ಟಕ್ಕೆ ಸಂಘಟನೆ ಮಾಡ್ಬೋದು, ಅದ್ರ ಮುಖಾಂತರ ಹೋರಾಟ ಮಾಡಬೇಕು, ನಮಗೆ ಕೊನೆಗೆ ನ್ಯಾಯ ಸಿಗುತ್ತೆ ಅಂತೇಳಿ ಬ್ರಿಟಿಷರನ್ನ ಭಾರತ ಬಿಟ್ಟು ಓಡಿಸೋಂಥ ಟೈಮಲ್ಲಿ ನಮ್ಮ ಒಂದು ಸಂಘಟನೆ ಶಕ್ತಿ, ಹೋರಾಟ ಭಾರತ ಬಿಟ್ಟವರು. ಅಂಬೇಡ್ಕರ್ ಅವರು ಪ್ರಥಮ ಕಾನೂನು ಮಂತ್ರಿಯಾಗಿ ಅವರಿಗೆ ಪ್ರಧಾನಿ ಹುದ್ದೆಗೆ ಏರುವಂಥ ಅಲ್ಲಿ ನಿಭಾಯಿಸೋಂಥ ಒಂದು ಶಕ್ತಿ ಇದ್ದರು. ಹೇಳಿದರು, ರಾಜಕೀಯ ಬೇರೆ ಯಾವುದೋ ಒಂದು ಹಿತಾಸಕ್ತಿ ಅವ್ರನ್ನ ಆ ಸ್ಥಾನಕ್ಕೆ ಹೋಗಕ್ಕೆ ಬಿಡಲಿಲ್ಲ. ಆದರೂ ಕಾನೂನು ಮಂತ್ರಿಯಾಗಿ ಅವರು ಭಾಳಷ್ಟು ಕೆಲಸ ಮಾಡಿದ್ದಾರೆ. ಮೊದಲನೇದೇ ನಮ್ಮ ಈ ಕರಡು ಸಮಿತಿ ರಚನೆ ಆಗಿದ್ದಂಥದ್ದು ಏನು ಆಗಸ್ಟಲ್ಲಿ ಸ್ವಾತಂತ್ರ್ಯ ಸಿಕ್ಕ 10 ದಿನಕ್ಕೆ ಇವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಕೇವಲ 2 ವರ್ಷ 11 ತಿಂಗಳನ್ನು ಪೂರ್ಣಗೊಳಿಸಿ ನಮ್ಮ ಒಂದು ದೈನಂದಿನ ಸ್ಥಿತಿ ಇಷ್ಟು ವರ್ಷಗಳು ಹೇಗೆ ಇಲ್ಲಿರಬೇಕು ಅನ್ನೋದೊಂದನ್ನು ರೂಪರೇಷೆ ಸಿದ್ಧ ಮಾಡಿಕೊಡ್ತಿದ್ದಾರೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಬಿಎಸ್ಎನ್ಎಲ್ ಚಿಕ್ಕಮಗಳೂರಿನ ಎಜಿಎಂ ಆದ ಗೋಪಾಲಕೃಷ್ಣ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಂತಹ ಆದರ್ಶ ವ್ಯಕ್ತಿಗಳ ಆಚರಣೆ ಏಕೆ ಮಾಡಬೇಕು ಎಂದು ತಿಳಿಸಿದರು. ಇವತ್ತು ನಮ್ಮ ಡಿಪಾರ್ಟ್ಮೆಂಟೇ ತಗೊಂಡ್ರೆ ನಾವೆಲ್ಲ ಒಬ್ಬರೊಬ್ಬರು ಒಂದೊಂದು ಏರಿಯಾದಿಂದ ಬಂದಿದ್ದೀವಿ. ಸೌತು, ನಾರ್ತು, ಈಸ್ಟು, ವೆಸ್ಟು, ಆಮೇಲೆ ಅದೇ ರೀತಿ ಬೇರೆ ಬೇರೆ ಕಮ್ಯುನಿಟಿಗಳು, ಧರ್ಮಗಳು, ಜಾತಿಗಳು. ಆದರೆ ಇಲ್ಲಿ ಒಳಗನೆ ಬಂದಾಗ ನಾವೆಲ್ಲ ಏನು ಒಂದೇ. ನಮ್ಮದೇನು ಗೋಲು, ನಮ್ಮ BSNL, ನಮ್ಮ ಭಾರತ, ನಮ್ಮ ಕೆಲಸ ಇಲ್ಲಿ ಮಾತ್ರ ಕಾಣ್ತಾ ಇದೆ. ಇದಕ್ಕೆ ಕಾರಣ ಏನಂದರೆ ನಾವು ಅತ್ಯಂತ ಗಟ್ಟಿಯಾದ ಒಂದು ಸಂವಿಧಾನದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಎಸ್ಎನ್ಎಲ್ ಸಿಬ್ಬಂದಿಯಾದ ಸೋಮನಾಥ್ ರವರು ಮಾತನಾಡಿ, ಅಂಬೇಡ್ಕರ್ ಅವರು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬೆಳೆದು ಬಂದ ಹಾದಿ ಹಾಗೂ ಅವರ ಜೀವನ ಚರಿತ್ರೆಯನ್ನು ಒಂದು ಮೆಲುಕು ಹಾಕಿದರು. ನನ್ನಲ್ಲೇ ನಾನು ಕ್ವಶನ್ ಹಾಕೊಂಡಾಗ ಏನು ನನಗೆ ಹೊಳಿತು ಅಂದರೆ, ಗೌರ್ಮೆಂಟ್ ಆಫ್ ಇಂಡಿಯಾ, ಸೆಂಟ್ರಲ್ ಯೂನಿಯನ್ ಗೌರ್ಮೆಂಟ್ಗೆ ಕೆಲವೊಂದು ಸಂಘ ಸಂಸ್ಥೆಗಳು ಇರ್ಬೋದು, ಹಾಗೆ ಏನೋ ಒಂದು ಅಪೀಲ್ ಮಾಡಿರ್ತಾರೆ. ಸರ್, ಪ್ರತಿ ಇಲಾಖೆಯಲ್ಲಿ ಪ್ರತಿ ಇಲಾಖೆಯಲ್ಲಿ ಅಂಬೇಡ್ಕರ್ ಜಯಂತಿ ಮಾಡ್ತೀರೆ, ಏನೋ ಒಂದು ಫ್ರೂಟ್ಫುಲ್ ಏನೋ ಒಂದು ಸಿಗ್ಬೋದು ಸರ್, ಏನೋ ಒಂದು ಅವ್ರಿಗೊಂದು ಗೌರವ ಸಿಗ್ಬೋದು, ಏನೋ ಒಂದು ಉದ್ದೇಶ ಇರುತ್ತೆ ಸರ್. ಏನೋ ಒಂದು ಉದ್ದೇಶದಲ್ಲಿ ಯಾವುದೇ ಕಾರಣಕ್ಕೂ ಮಾಡಿರೋದಿಲ್ಲ. ಆ ಗೌರ್ಮೆಂಟ್ ಗೈಡೆನ್ಸು ಏನು ಮಾಡುತ್ತೆ, ನಮ್ಮ ಕಾರ್ಪೊರೇಟ್ BSNL ಕಾರ್ಪೊರೇಟ್ ಆಫೀಸಿಗೆ ಬಂದಿರುತ್ತೆ. In between Ambedkar joined Buddhism, that point sir missed, along with his 2 lakh followers. And other than that, everything I think sir has added. Just I want to finish it up like we should follow all the preachings, whatever he has told, and whatever principles are given, that we have to follow.
in our regular life. ಈ ಸಂದರ್ಭದಲ್ಲಿ ಲಕ್ಷ್ಮಣ್, ಚಂದ್ರಹಾಸ ಸೇರಿದಂತೆ ಬಿಎಸ್ಎನ್ಎಲ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.